ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿವಿ ಸುರೇಶ್ ವ್ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಒಂಥರ 3 in 1 ವ್ಲಾಗ್ ಅಂತಲೇ ಅನ್ಬೋದು. ಸೊ ನಾವು ಮದ್ದೂರಿಗೆ ಅಂತ ಹೋಗಿದ್ವಿ ನಮ್ಮ ಅತ್ತೆಯವ್ರ ಮನೆಗೆ. ಸೊ ಅಲ್ಲಿಂದ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಜಾಸ್ತಿ ಏನು ಮಾಡಲಿಲ್ಲ, ಸಮ್ ಕ್ಲಿಪ್ಪಿಂಗ್ಸ್ ಅಷ್ಟೇ. ಸೊ ಇದು ಬಂದು ಮದ್ದೂರ ಹತ್ರ ಇರೋ ಹಾಲೂರು. ಅಲ್ಲಿ ವೈದ್ಯನಾಥೇಶ್ವರ ದೇವಸ್ಥಾನ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ದೊಡ್ಡದಾಗಿದೆ. ನಾವು ಅದನ್ನು ನೋಡಿರಲಿಲ್ಲ ಅಂತ ಹೇಳಿ ಅವ್ರ ಊರಿಂದ ಅಲ್ಲಿ ಟೆಂಪಲ್ಗೆ ಬೈ ವಾಕ್ ಇತ್ತು, ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗೋಂಥದ್ದು. ಸೊ ಅಲ್ಲಿಗೆಲ್ಲ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೆಂಪಲ್ಲು. ಇಲ್ಲಿ ಆಗಾಗ ಜಾತ್ರೆ ಹಬ್ಬ ಆ ಥರ ಎಲ್ಲ ಮಾಡ್ತಾಯಿರ್ತಾರೆ. ನೆಕ್ಸ್ಟ್ ಅವರು ಹನುಮಂತನಗರ ಅಂತ ಒಂದು ಪ್ಲೇಸ್ ಇದೆ, ಅಲ್ಲೂ ಕರ್ಕೊಂಡೋದ್ರು. ಅಲ್ಲೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆತ್ಮಲಿಂಗೇಶ್ವರ ದೇವಸ್ಥಾನ ಅಂತ. ಎಷ್ಟು ಅಂದರೆ ನಾವು ನಮ್ಮ ಕಡೆ ಇಲ್ಲಿ ಮೈಸೂರು ಕಡೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಒಳಗಡೆ ಯಾವ ರೀತಿ ಸ್ಪೇಷಿಯಸ್ ಆಗಿರುತ್ತೋ, ಈ ಟೆಂಪಲ್ ಒಳಗಡೆನೂ ಕೂಡ ಅದೇ ರೀತಿ ಸ್ಪೇಷಿಯಸ್ ಆಗಿತ್ತು. ಆ್ಯಂಡ್ ಯಾವುದೇ ರೀತಿ ಜನ ಜಾಸ್ತಿ ಕೂಡ ಇರಲಿಲ್ಲ. ಎಷ್ಟು ಚೆನ್ನಾಗಿ ದರ್ಶನ ಮಾಡಿಕೊಂಡು ಆರಾಮಾಗಿ ಕೂತ್ಕೊಂಡು ನಾವು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಇದಿನ್ನೂ ಜನಗಳಿಗೆ ಅಷ್ಟು ಗೊತ್ತಿಲ್ವೇನೋ ಅಂತ ನನಗೆ ಗೊತ್ತಿಲ್ಲ. ಯಾಕೆಂದರೆ ಯೂಶ್ವಲಿ ಈ ಥರ ಪ್ಲೇಸ್ ಇರೋಂಥದ್ದನ್ನ ಯಾರೂ ಕೂಡ ಬರದೇ ಅಂತೂ ಇರಲ್ಲ, ಬರ್ತಾ ಇರ್ತಾರೆ. ಬಟ್ ನಾವು ಹೋದಾಗ ಯಾರೂ ಅಷ್ಟಿರಲಿಲ್ಲ. ಸ್ವಲ್ಪ ಹೈಟಲ್ಲಿದ್ರಿಂದ ಗಾಳಿನೂ ಕೂಡ ತುಂಬ ಚೆನ್ನಾಗಿ ಬೀಸ್ತಾಯಿತ್ತು. ಬಿಸಿಲಿದ್ರು ಬಿಸಿಲಷ್ಟು ಅನಿಸ್ಲೇ ಇಲ್ಲ, ಗಾಳಿನೇ ಬೀಸ್ತಾಯಿತ್ತು. ಆ್ಯಂಡ್ ತಂಪು ವಾತಾವರಣವಾಗಿತ್ತು, ಚೆನ್ನಾಗಿತ್ತು. ಆ್ಯಂಡ್ ಆ ಕಡೆ ದೊಡ್ಡ ಮರ ಕಾಣಿಸ್ತಿದೆ ಅಲ್ವಾ, ಅದು ಕಾಲೇಜ್ ಅಂತ ನಾವು ನೋಡಿ ತುಂಬ ಖುಷಿ ಆಯಿತು. ಅಲ್ಲಿ ಪಕ್ಕನೂ ಕೂಡ ತುಂಬ ದೊಡ್ಡ ಗ್ರೌಂಡ್ ಎಲ್ಲ ಇದೆ. ಸೊ ಇಲ್ಲಿ ಒಂದು ಬಸವಣ್ಣನೆಲ್ಲ ಕಟ್ಟಾಕಿದ್ದಾರೆ. ಹಾಗೆ ಇಲ್ಲಿ 2 ಥಿಂಗ್ ಇದೆ. ಸೊ ಅದನ್ನು ಮುಂದೆ ಹೇಳ್ತೀನಿ. ಇದಾದಮೇಲೆ ಇಲ್ಲಿ ಕರ್ಕೊಂಡು ಹೋದ್ರು ನನ್ನ ಕಸಿನ್ಸು, ಗ್ಲಾಸ್ ಮಿರರ್ ಅಂತ ಹೇಳಿ. ಸೊ ಎಲ್ಲಿ ನೋಡಿದ್ರು ನಾವೇ ರಿಫ್ಲೆಕ್ಟಾಗಿ ಕಾಣಿಸ್ತೀವಿ. ಇದು ನೋಡಿ ತುಂಬ ಖುಷಿ ಆಯಿತು ನನಗೆ. ಸೊ ಅಲ್ಲಿಗೆ ನಾವು ಯಾರ್ಯಾರು ಹೋಗಿದ್ವಿ ಅಂದರೆ ನಾನು, ನನ್ನ ಕಸಿನ್ ಸಿಸ್ಟರ್ಸು ಮತ್ತು ಅಮ್ಮ, ಜಶ್ವಿ, ಅತ್ತೆ ಹೋಗಿದ್ವಿ. ಸೊ ಅತ್ತೆ ಅಂತ ಹೇಳಿದ್ರೆ ನಮ್ಮ ಅಮ್ಮನ ಅಣ್ಣನ ಹೆಂಡ್ತಿ. ಸೊ ಅದೆಲ್ಲ ಗ್ಲಾಸ್ ಮಿರರ್ ನೋಡಿ ಬಂದು ಈ ಕಡೆ ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಮದುವೆ ಮಂಟಪ ಅಂತ ಇದು, ಇಲ್ಲೆಲ್ಲ ಫಂಕ್ಷನ್ ಮಾಡ್ತಾರೆ. ಹಾಗೆ ನಾನೊಂದು 2 ರೀಲ್ಸ್ ಕೂಡ ಮಾಡಿಕೊಂಡೆ. ಸ್ಟಾರ್ಟಿಂಗ್ ಜಶ್ವಿ ನನ್ನ ಹತ್ರ ಬಾ ಅಂದರೆ ನನ್ನ ಕಸಿನ್ ಹತ್ರ ಹೋದ್ಲು. ಅದಾದಮೇಲೆ ನೆಕ್ಸ್ಟ್ ನನ್ನ ಹತ್ರ ಬಂದಳು. ಆ್ಯಂಡ್ ಈ ಡ್ರೆಸ್ನ ನಾನು ಎಲ್ಲೂ ಕೂಡ ಕಸ್ಟಮೈಸ್ ಮಾಡಿಸಿಲ್ಲ, ನಾನೇ ಕಸ್ಟಮೈಸ್ ಮಾಡ್ಕೊಂಡಿರೋದು ನನಗೂ ಮತ್ತು ನನ್ನ ಮಗಳಿಗೂ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದು ಮಾಡಿಸ್ಕೋತೀನಿ ಅಂತ ಹೇಳಿದರೆ ಪ್ಲೀಸ್ ಆರ್ಡರ್ ಕೊಡಿ, ಮಾಡಿಕೊಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಹಿಂಗೆ ಹೇಳಿದೆ, ಈ ಪ್ಲೇಸ್ ನೋಡಿರ್ತೀರ. ಯೂಶಲಿ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ನೋಡಿರ್ತೀರ ಅಲ್ವಾ, ಅಲ್ಲಿ ಸುಬ್ಬು ಶ್ರಾವಣಿನ ದೇವಸ್ಥಾನಕ್ಕೆ ಅವರು ಎತ್ಕೊಂಡು ಬರ್ತಾರೆ ಅಲ್ವಾ. ಸೊ ಇದೇ ಪ್ಲೇಸ್ ಅಂತೆ ಅದು. ನನಗೂ ನನ್ನ ಕಸಿನ್ಸ್ ಹೇಳಿದ್ರು, ಅಕ್ಕ ಇದೇ ಪ್ಲೇಸ್ ಅದು, ಶ್ರಾವಣಿನ ಎತ್ಕೊಂಡ್ಬಂದಿದ್ದು ಅಂತ. ನಾನು ಸ್ಟಾರ್ಟಿಂಗ್ ಶ್ರಾವಣಿ ಸುಬ್ರಹ್ಮಣ್ಯ ಅಂತ ಹೇಳಿದ್ರೆ ಫಿಲಮ್ಗೆ ಹೊಂಟೋಗಿದ್ದೀನಿ. ಆಮೇಲೆ ಸೀರಿಯಲಲ್ಲಿ ಅಜ್ಜಿ ನಿಂತಿರ್ತಾಳಲ್ಲ ಅಂತಂದ್ರೆ ಆಗ ಅಜ್ಜಿ ಅಲ್ವಾ ಅಂದ್ಕೊಂಡು ಆಮೇಲೆ ನೋಡಿದೆ. ಸೊ ನೋಡಿ ಇದೇ ಪ್ಲೇಸು. ನಾವು ಅಂದ್ಕೊಂಡ್ವಿ ಇಷ್ಟೇ ಚಿಕ್ಕದಿದೆ ಮೆಟ್ಲು, ಇಷ್ಟು ಹತ್ತಕ್ಕಾಗಿಲ್ವಾ ಹೀರೋಯಿನ್ಗೆ ಅಂತ. ಸೊ ಅಲ್ಲೆಲ್ಲ ಟೆಂಪಲ್ಗೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಊಟ ಕೊಡ್ತಾಯಿದ್ರು, ಪ್ರಸಾದ ಮುಗಿಸ್ಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾವು ನಿನ್ನೆ ಬಂದಿದ್ದು. ಅಲ್ಲಿ ಹಾಲ್ಟ್ ಆಗಿ ನಾವು ಇವತ್ತು ರೆಡಿಯಾಗಿ ಟೆಂಪಲ್ನೆಲ್ಲ ನೋಡಿಕೊಂಡು ಊರಿಗೆ ಹೊರಡಬೇಕಿತ್ತು. ಹಾಗಾಗಿ ಇದನ್ನು ನೋಡಿಕೊಂಡು ನಾವು ಹಂಗೆ ಹೊರಟ್ವಿ. ಮಂಡ್ಯಗೆ ಹೋಗಿ ನನ್ನ ಇನ್ನೊಂದು ಕಸಿನ್ನ ಕರ್ಕೊಂಡು ಊರಿಗೆ ಹೋದ್ವಿ. ಇದು ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಸ್ವಲ್ಪ ಗ್ರಾಸರಿ ಶಾಪಿಂಗ್ ಇತ್ತು, ಹಾಗಾಗಿ ನಾವು ಬಂದಿದ್ದೀವಿ ಇಂಕಲ್ ರಿಲಯನ್ಸ್ಗೆ. ಸೊ ಬನ್ನಿ ಏನೆಲ್ಲ ಶಾಪ್ ಮಾಡ್ತೀವಿ ಅಂತ ಜಶ್ವಿ ಒಂದಷ್ಟು ಐಟಮ್ ಕೇಳಿದ್ದಾಳೆ. ಅದೆಲ್ಲ ಸಿಗುತ್ತಾ ಇಲ್ವಾ, ತೊಗೊತೀವ ಅಂತ ತೋರಿಸ್ತೀನಿ. ಕೇಳಿ ಅವಳು ಬಾಯಲ್ಲಿ. ಜಾಮಿಟ್ರಿ ಬಾಕ್ಸ್ ಬೇಕಂತ ಅವಳಿಗೆ. ಸೊ ಬನ್ನಿ ಇವತ್ತಿನ ಶಾಪಿಂಗ್ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಸೊ ನೋಡಿ ಯಾವ ರೀತಿ ಹೇಳ್ತಾ ಇದ್ದಾಳೆ ಇವಳು. ಫುಲ್ಲು ಇಷ್ಟ ಆಗ್ಬಿಟ್ಟಿದೆ ಜಾಮಿಟ್ರಿ ಬಾಕ್ಸು. ಅದನ್ನು ಕೊಡಿಸ್ಬೇಕು ಇವಾಗ ಅವಳಿಗೆ. ಜಶ್ವಿಗೆ ಬರ್ತಡೇಗೆ ಸ್ವಲ್ಪ ವೆಸ್ಟರ್ನ್ ಡ್ರೆಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ಮೈಸೂರು ಸಿಟಿ ಒಳಗಡೆ ಲೇಟ್ ಆಯಿತು ಅಂತ ಹೇಳಿ ಇಲ್ಲಿ ಇಂಕಲ್ ಹತ್ರ ಮಾರ್ಟ್ ಇದೆಯಲ್ಲ, ರಿಲಯನ್ಸ್ ಮಾರ್ಟ್, ಅಲ್ಲಿ ನೋಡೋಣ ಅಂತ ಬಂದ್ವಿ. ಕಲೆಕ್ಷನ್ಸು ಕೂಡ ಅಷ್ಟಿರಲಿಲ್ಲ, ಎಲ್ಲ ನಾರ್ಮಲ್ ಡ್ರೆಸ್ ಇತ್ತು. ಯಾವುದು ಕೂಡ ಇಷ್ಟ ಆಗಲಿಲ್ಲ ನನಗೆ. ಸೊ ಹಾಗೆ ಬಂದ್ವಿ ನೋಡೋಣ, ಏಕೆಂದರೆ ಲಾಸ್ಟ್ ಟೈಮ್ ಚೆನ್ನಾಗಿರೋದು ಸಿಕ್ಕಿತ್ತು. ಹಾಗಾಗಿ ಈಗ ನೋಡಿದ್ವಿ. ಈಗೇನು ನನಗೆ ಸ್ವಲ್ಪ ಯುನಿಕ್ ಆಗಿರಲಿಲ್ಲ. ಅದರಲ್ಲಿ ಇದೊಂದು ಟೀ ಶರ್ಟ್ ತುಂಬ ಇಷ್ಟ ಆಯಿತು. ಅದನ್ನು ಸುದಿ ಬೇಡ ಅಂತ ಹೇಳಿದ್ರು. ನೆಕ್ಸ್ಟ್ ಸ್ವಲ್ಪ ಗ್ರಾಸರಿ ತೊಗೊಬೇಕಿತ್ತು, ಅದನ್ನೆಲ್ಲ
ಅದನ್ನೆಲ್ಲ ತೊಗೊಂಡ್ವಿ. ಜಶ್ವಿ ಫಸ್ಟ್ ಇಲ್ಲಿಗೆ ಬಂದಿದೆ ಏನಕ್ಕೆ ಅಂದರೆ ಅವಳದು ಜಾಮಿಟ್ರಿ ಬಾಕ್ಸ್ ತೊಗೊಳ್ಳಿಕ್ಕೆ. ನಾವು ಮದ್ದೂರಿಗೆ ಹೋಗಿದಾಗ ನನ್ನ ಕಸಿನ್ ಮನೆ ನೋಡಿದ್ಲು, ಅವಳ ಹತ್ರ ಜಾಮಿಟ್ರಿ ಇತ್ತು. ಅದನ್ನು ನೋಡಿ ನನಗೂ ಬೇಕು ಬೇಕು ಅಂತ ಹಠ ಮಾಡ್ತಾಯಿದ್ಲು. ಆಗ ನಾವು ರಿಲಯನ್ಸಲ್ಲಿದೆ ಬಾ ಕೊಡಿಸ್ತೀವಿ ಅಂತ ಹೇಳಿ ಕರ್ಕೊಂಡು ಬಂದ್ವಿ. ಕರ್ಕೊಂಡು ಬರೋ ತನಕ ಸಮಾಧಾನವಾಗೇ ಇರಲಿಲ್ಲ, ನನಗೆ ಎಲ್ಲಿ ಅಂತ ಕೇಳ್ತಾ ಇದ್ಲು. ಫೈನಲಿ ಅವಳು ಹುಡುಕ್ತಾ ಇರೋದು ಸಿಕ್ತು ನೋಡಿ, ಈಗ ಸೆಲೆಕ್ಟ್ ಮಾಡ್ತಾಳೆ. ಅದು ಬೇಕಾ? ಹಾಂ, ಈಗ ಯಾವ್ದು ಬೇಕು? ಹಾಂ, ಅದು ಬೇಕಾ ಬ್ಲೂ ಕಲರ್ ಬೇಕೋ? ಯಾವ್ದು ಬೇಕು ನೋಡಿ, ಬ್ಲೂ ಬೇಕಾ? ಅದು ಬೇಕಾ? ಅದು ಬೇಕಂತ ಇವತ್ತು ನೋಡ್ತಾವಳೆ ಇವಳು. ಫೈನಲ್ ಆಯ್ತಾ? ಸರಿ ನಡೀರಿ ಈಗ. ಅದು ಬೇಕಾ ಇದು ಬೇಕಾ? ಅದು ಬೇಕಾ ಇದು ಬೇಕಾ? ಫಸ್ಟೆಲ್ಲ ಬಿಸ್ಕೆಟ್ಸ್ ಅಂದರೆ ತುಂಬ ಇಷ್ಟ ಆಗ್ತಾಯಿತ್ತು. ಆಗ ವೆರೈಟಿ ಬಿಸ್ಕೆಟ್ಸ್ ತೊಗೋತಾಯಿದ್ದೆ. ಇವಾಗ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ. ಆ್ಯಂಡ್ ಜಶ್ವಿ ಕೂಡ ಜಾಸ್ತಿ ಬಿಸ್ಕೆಟ್ಸ್ ತಿನ್ನೋದಿಲ್ಲ. ನೋಡೋಣ ಅವಳು ಏನು ಸೆಲೆಕ್ಟ್ ಮಾಡ್ತಾಳೆ ಅಂತ ಹೇಳಿದರೆ. ಪಾಪ ಕೊನೆಗೆ ಅದು ತಗೊಳ್ಳೇ ಇಲ್ಲ. ನನಗೂ ತೊಗೋಬೇಕು ಅಂತ ಅನಿಸ್ಲೇ ಇಲ್ಲ. ನೋಡಿ ಹೇಗೆ ಸೆಲೆಕ್ಟ್ ಮಾಡ್ತಾಳೆ ಅಂತ. ಮೇಡಮ್ ಯಾವ್ದು ಬೇಕು ಮೇಡಮ್? ಓರಿಯೋ ಬೇಕಾ? ಬೇಕು ಅಂದರೆ ತಗೊಳ್ಳಿ. ಬೇಡ ಮತ್ತು ಇನ್ಯಾವ್ದು ಬೇಕು? ಗುಡ್ಡೆ ಬೇಕಾ? ಹಾಂ, ಇದು ಐಡನ್ ಸಿಕ್ಕು ಬೇಡ ಅಂತ ಹೇಳಿ. ಸೊ ಗೈಸ್, ಶಾಪಿಂಗ್ ಎಲ್ಲ ಮುಗೀತು ಅಷ್ಟೇ ನೋಡಿ. ಅಪ್ಪ ಮಗಳು ಆಟ ಆಡ್ಕೊಂಡು ಹೋಗ್ತಾ ಇದ್ದಾರೆ. ಮೇನ್ ಇಂಟೆನ್ಷನ್ ಬಂದರೆ ನಮ್ಮ ಜಶ್ವಿ ಜಸ್ಟ್ ಅದು ಒಂದು ಕಾಂಪಸ್ ಬಾಕ್ಸ್ ತೊಗೊಳ್ಳಿಕ್ಕೆ ಅಷ್ಟೇ ಬಂದಿದ್ದು. ಸೊ ಅಲ್ಲಿ ನೋಡ್ಬೇಕಂತೆ ನೋಡಿ, ಅಲ್ಲಿ ತೋರಿಸ್ತಾ ಇದ್ದಾಳೆ. ಸೊ ಇನ್ನು ಆಲ್ಮೋಸ್ಟ್ ಎಲ್ಲ ರೇಷನ್ ತೊಗೊಂಡಿದ್ದು. ಸೊ ನಮ್ಮ ಶಾಪಿಂಗ್ ಬ್ಲಾಗ್ಸ್ ಈ ರೀತಿ ಇತ್ತು. ಸೊ ನೋಡೋಣ ಮುಂದೆ ಯಾವ ರೀತಿ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಸೊ ವೆಯ್ಟ್ ಮಾಡ್ತಾಯಿರಿ ಗೈಸ್. ನೆನೆ ಶಾಪಿಂಗ್ ಮುಗಿಸ್ಕೊಂಡು ಅಲ್ಲಿ ಅಮ್ಮನ ಮನೆಗೆ ಹೋಗಿ ಹೈಟ್ ಆಗಿ ಮತ್ತು ನಾವು ಇಲ್ಲಿಗೆ ಬಂದಿದ್ದೀವಿ. ಸೊ ಬರಬೇಕಾದ್ರೆ ಜಶ್ವಿಗೆ ಒಂದಷ್ಟು ಡ್ರೈ ಫ್ರೂಟ್ಸ್ನ ತಂದಿದ್ದೆ, ಬಿಕಾಸ್ ಅವಳಿಗೆ ಖಾಲಿ ಆಗಿತ್ತು. ಸೊ ಅದನ್ನು ಫಿಲ್ ಮಾಡ್ತಾಯಿದ್ದೀನಿ. ಸೊ ನಾನು ಯಾವ ರೀತಿ ಸ್ಟೋರ್ ಮಾಡ್ಕೊಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ. ಸೊ ಈ ಥರ ಒಂದು 8 ಕಂಟೈನರ್ನ ಇಟ್ಕೊಂಡಿದ್ದೀನಿ. ಈ ಥರ ಒಂದು 4 ಬಾಕ್ಸ್ ಇರೋಂಥದ್ದು ಒಂದು 8 ಕಂಟೈನರ್ ಇಟ್ಕೊಂಡಿದ್ದೀನಿ. ಒಳಗಡೆ ನಾನು ಎಲ್ಲನೂ ಕೂಡ ಫಿಲ್ ಮಾಡ್ಕೊತೀನಿ. ಆಗ ಎಲ್ಲ ಒಂದೇ ಕಡೆ ಇರಲಿಕ್ಕೂ ಕೂಡ ಈಸಿ ಆಗುತ್ತೆ ಆ್ಯಂಡ್ ನಮಗೂ ತೊಗೊಳಕ್ಕೂ ಕೂಡ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಸೊ ಇದು 2 ಬಾಕ್ಸ್ ತೊಗೊಂಡಿದ್ದೆ. ಒಂದು ಮಸಾಲ ಐಟಮ್ಸ್ ಇಟ್ಕೊಂಡಿದ್ದೀನಿ, ಒಂದು ಡ್ರೈ ಫ್ರೂಟ್ಸ್ಗೆ ಅಂತ ಎತ್ತಿಟ್ಕೊಂಡಿದ್ದೀನಿ. ಇದು ಬಂದು ನಾನು ಮೀಶೋದಲ್ಲಿ ತೊಗೊಂಡಿದ್ದು. ಅವಾಗ ನಾನು ತೊಗೊಂಡಾಗ ಪ್ರೈಸ್ ಬಂದು 230ಗೆ 2 ಬಾಕ್ಸ್ ಇತ್ತು ಕಂಟೈನರು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಕೆಲವರು ಹೇಳ್ತಾರೆ ಇದರಿಂದ ತೆಗಿಲಿಕ್ಕಾಗಲ್ಲ ಅಂತ. ಏನಿಲ್ಲ, ಇಲ್ಲಿ ನೋಡಿ ಈಗ ಈ ಥರ ಈಸಿಯಾಗಿ ತೆಗ್ದು ಸಪ್ರೇಟ್ ಪ್ಲೇಟ್ಗೆ ಇಟ್ಕೊಬೋದು, ಅಥವಾ ಇನ್ನೂ ಸ್ವಲ್ಪ ಸ್ಲೈಡ್ ಮಾಡಿದ್ರೆ ಸ್ಪೂನಿಂದ ತೊಗೊಬೋದು. ನಮಗೆ ಸ್ಪೇಸ್ ಕೂಡ ಉಳಿಯುತ್ತೆ ಆ್ಯಂಡ್ ಎಲ್ಲ ಕೂಡ ಒಂದೇ ಕಡೆ ಅಸೆಂಬಲ್ ಆಗಿರುತ್ತೆ. ಆ್ಯಂಡ್ ಇದು ಕ್ಯಾಪ್ ಕ್ಲೋಸ್ ಮಾಡೋದ್ರಿಂದ ಎಲ್ಲೂ ಹಿಂಗೆಲ್ಲ ಇದು ಮಾಡಿದ್ರೆ ಚೆಲ್ಲೋಗೋದಿಲ್ಲ. ಸೊ ಬನ್ನಿ ಈಗ ಫಿಲ್ ಮಾಡ್ತೀನಿ ಅಲ್ವಾ, ನಿಮಗೆ ತೋರಿಸ್ತೀನಿ. ಆಲ್ಮೋಸ್ಟ್ ಡ್ರೈ ಫ್ರೂಟ್ಸ್ ತರೋದು ಡಿಲೈಟ್ ಡ್ರೈ ಫ್ರೂಟ್ಸಿಂದ. ಯೂಶ್ವಲಿ ಚೆನ್ನಾಗೂ ಇರುತ್ತೆ ಆ್ಯಂಡ್ ನಮಗೂ ಕೂಡ ಅಲ್ಲೇ ತೊಗೊಂಡು ಅಡ್ಜಸ್ಟ್ ಆಗಿದ್ದರಿಂದ ತೊಗೊಂಡಿದ್ದೀನಿ. ಆ್ಯಂಡ್ ಈ ಕಂಟೈನರ್ ಬಂದು ನಮಗೆ 1/4 kg ಅಷ್ಟು ಇಲ್ಲಿ ಸ್ಟೋರ್ ಆಗುತ್ತೆ. ಸೊ ಈಗ ಬನ್ನಿ ತೋರಿಸ್ತೀನಿ. ಬಿಕಾಸ್ ನಮ್ಮ ಜಶ್ವಿಗೆ ಡ್ರೈ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ, ಅದರಲ್ಲೂ ಕ್ಯಾಶ್ಯೂ ಅಂದ್ರಂತ ಇನ್ನೂ ಇಷ್ಟ. ಹಾಗಾಗಿ ನಾನು ಜಾಸ್ತಿ ತರೋದೆ ಕ್ಯಾಶ್ಯೂ ಮತ್ತು ಗ್ರೇಪು, ಬಾದಾಮ್, ಪಿಸ್ತಾ ಅಷ್ಟೇ. ಅಂಜೂರೆಲ್ಲ ಅವಳು ಅಷ್ಟಾಗಿ ತಿನ್ನಲ್ಲ, ಹಾಗಾಗಿ ನಾನು ತರಲ್ಲ. ಸೊ ನೋಡಿ ಈಗ ನೋಡಿ ಎಷ್ಟು, ಇದು 250 ಗ್ರಾಮ್ ಇದೆ, ಅಷ್ಟು ಕೂಡ ಸ್ಟೋರ್ ಆಗುತ್ತೆ. ಈಗ ನಾನು ಎಲ್ಲ ಕೂಡ ಫಿಲ್ ಮಾಡಿಬಿಟ್ಟು ನಿಮಗೆ ಬಾಕ್ಸ್ನ ಕ್ಲೋಸ್ ಮಾಡಿ ತೋರಿಸ್ತೀನಿ. ಅಂದರೆ ಒಂದಕ್ಕೊಂದು ಮಿಕ್ಸ್ ಆಗೋಲ್ಲ ಆ್ಯಂಡ್ ಪ್ಯಾಕು ಇದು ಕ್ಯಾಪ್ ಇರುತ್ತಲ್ಲ, ಇದು ಕೂಡ ಓಪನ್ ಆಗೋಲ್ಲ. ಸೊ ತೋರಿಸ್ತು ನೋಡಿ, ಎಲ್ಲ ಫಿಲ್ ಆಗಿದೆ. ಇದೆರಡು ಮಿಕ್ಸ್ ಮಾಡಿದ್ರು ಮಿಕ್ಸ್ ಆಗೋಲ್ಲ ನೋಡಿ, ಎಷ್ಟೇ ಇದು ಮಾಡಿದ್ರು ಅದು ಮಿಕ್ಸ್ ಆಗೋಲ್ಲ ನೋಡಿ.
ತುಂಬ ಚೆನ್ನಾಗಿ ಸ್ಟೋರ್ ಮಾಡ್ಕೊಬೋದು. ಆ್ಯಂಡ್ ಎಲ್ಲ ಸಪ್ರೇಟ್ ಒಂದೊಂದು ಬಾಕ್ಸ್ ಇಟ್ಟರು ನಮಗೆ ಅದನ್ನು ತೆಕ್ಕೊಳ್ಳೋಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಅಥವಾ ಎಲ್ಲ ಒಂದೇ ಮಿಕ್ಸ್ ಆಗಿದ್ರು ಹುಡುಕ್ಬೇಕಾಗುತ್ತೆ ದ್ರಾಕ್ಷಿ ಇಲ್ಲಿ ಗೋಡಂಬಿಲಿ ಅಂತ. ಸೊ ಈ ಥರ 4 in 1 ಬಾಕ್ಸ್ ತೊಗೊಂಡ್ರೆ ತುಂಬ ಅಂದರೆ ತುಂಬ ಈಸಿಯಾಗಿರುತ್ತೆ. ಆ್ಯಂಡ್ ಈ ಡ್ರೈ ಫ್ರೂಟ್ಸ್ ಪ್ಯಾಕಲ್ಲಿ ನೋಡಿ ಅದು ಬೆನಿಫಿಟ್ಸ್ ಏನೇನು ಅಂತ ಕೂಡ ಕೊಟ್ಟಿರ್ತಾರೆ. ಆಲ್ಮಂಡ್ ಆಗಿರ್ಬೋದು ಅಥವಾ ಮರ್ಮ ಆಲ್ಮಂಡು, ವಾಲ್ನಟ್, ಫಿಗ್, ಪಿಸ್ತಾ, ಅಜ್ವಾ ಡೇಟ್ಸು, ರಿಸನ್ಸು, ಕ್ಯಾಶ್ಯೂ, ಆಪ್ರಿಕೋಟ್. ಸೊ ಎಲ್ಲದ್ರದ್ದು ಕೂಡ ಬೆನಿಫಿಟ್ಸ್ ಇದರಲ್ಲಿ ಕೊಟ್ಟಿರ್ತಾರೆ. ಅದು ಕೂಡ ನಮಗೆ ಈಸಿ ಆಗುತ್ತೆ. ಜಶ್ವಿ ಇದು ಬಾದಾಮನ್ನ ನೆನೆಸ್ಕೊಟ್ರು ಕೂಡ ತಿಂತಾಯಿಲ್ಲ, ಹಾಗೆ ಕೊಟ್ಟರು ಕೂಡ ತಿಂತಾಯಿಲ್ಲ. ಅವಳಿಗದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಡ್ರೈ ರೋಸ್ಟ್ ಮಾಡಿಕೊಟ್ಬಿಡ್ತೀನಿ. ಇನ್ನು ಪಿಸ್ತಾ ತಿಂತಾಳೆ. ಪ್ಲೈನ್ ಪಿಸ್ತಾನ ನಾನು ನಾನೇ ಮನೆಯಲ್ಲಿ ಸ್ವಲ್ಪ ರೋಸ್ಟ್ ಮಾಡಿಕೊಟ್ಟಿದ್ದೆ, ಅದು ಚೆನ್ನಾಗಿತ್ತು. ಆ್ಯಂಡ್ ಕ್ಯಾಶ್ಯೂ ಅಂದರೆ ತುಂಬ ಇಷ್ಟ ಅವಳಿಗೆ, ಬಟ್ ಜಾಸ್ತಿ ಮಕ್ಳಿಗೆ ಕೊಡಬಾರ್ದು, ಕಫ ಕಟ್ಟುತ್ತೆ. ಇನ್ನು ಗ್ರೇಪು ಕಾಫ್ ಇದ್ದಾಗೆಲ್ಲ ಸ್ವಲ್ಪ ಗ್ರೇಪ್ಸ್ ಕೊಡಿ, ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಗ್ರೇಪ್ಸಲ್ಲಿ. ಒಣ ಕೆಮ್ಮು ಇದ್ದಾಗೆಲ್ಲ ಮಕ್ಕಳಿಗೆ ಆಗಲಿ ದೊಡ್ಡವರೇ ಆಗಲಿ ಸ್ವಲ್ಪ ಒಣ ದ್ರಾಕ್ಷಿ ತಿಂದರೆ ತುಂಬ ಒಳ್ಳೆಯದು ಅಂತ ನನಗೆ ಡಾಕ್ಟರ್ ಕೂಡ ಹೇಳಿದರು. ಸೊ ಅದನ್ನು ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಒಂದು ಹೆಲ್ತ್ ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು. ಸೊ ನೋಡಿ, ಈ ಥರ ನಾನು ಡ್ರೈ ಫ್ರೂಟ್ಸ್ನ ಸ್ಟೋರ್ ಮಾಡಿಟ್ಕೊತೀನಿ. ಇನ್ನು ಜಾಸ್ತಿ ಕ್ವಾಂಟಿಟಿ ತಂದರೆ ಫಸ್ಟು ಇದ್ರಲ್ಲಿ ಸ್ಟೋರ್ ಮಾಡಿಟ್ಕೊಂಡು ಮಿಕ್ಕಿದೆಲ್ಲ ಇನ್ನೊಂದು ದೊಡ್ಡ ಕಂಟೈನರ್ ಇದೆ, ಅದಕ್ಕೆ ಹಾಕಿ ಎಲ್ಲ ಪ್ಯಾಕ್ ಸಮೇತ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿಟ್ಕೊತೀನಿ. ಖಾಲಿ ಆದಾಗ ರಿಫಿಲ್ ಮಾಡ್ಕೊತೀನಿ. ಸೊ ನನ್ನ ಈ ಐಡಿಯಾ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಈ ಬಾಕ್ಸ್ದು ಲಿಂಕ್ ಬೇಕಿದ್ದರೂ ಕಮೆಂಟ್ ಮಾಡಿ, ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಬನ್ನಿ ನೆಕ್ಸ್ಟು ಇವತ್ತಿನ ದಿನ ಹೇಗಾಗುತ್ತೆ ಅನ್ನೋದನ್ನು ಕೂಡ ಶೇರ್ ಮಾಡ್ತೇನೆ. ಸೊ ಮನೆಗೆ ಹೋಗಿ ಮಾರ್ನಿಂಗ್ ಮತ್ತೆ ಅಮ್ಮನ ಮನೆಗೆ ಬಂದೆ, ಏಕೆಂದರೆ ನಮ್ಮ ಆಂಟಿಯವ್ರು ಬಂದಿದ್ದರು ಮಂಡ್ಯದಿಂದ, ನನ್ನ ತಂಗಿ ಕರ್ಕೊಂಡು ಬಂದಿದ್ವಲ್ಲ ಹಾಗಾಗಿ. ಸೊ ಊರಿಗೆ ಹೋದೆ. ನಾನು ಇವತ್ತು ಬಂದಿರೋದು ಅಮ್ಮನ ಮನೆಗೆ. ಸೊ ಇವತ್ತು ಒಂದು ನೈಟ್ ಔಟ್ ಹೋಗ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಮಂಡ್ಯದಿಂದ ನಮ್ಮ ಆಂಟಿ ಮತ್ತು ನನ್ನ ಸಿಸ್ಟರ್ಸ್ ಬಂದಿದ್ದಾರೆ, ಹಾಗಾಗಿ ಅವ್ರನ್ನೆಲ್ಲ ಕರ್ಕೊಂಡು ಇವತ್ತು ನಾವು ಸಿಟಿಗೆ ಹೋಗ್ತಾ ಇದ್ದೀವಿ. ನಾನು ಜಶ್ವಿ ಎಲ್ಲ. ಸೊ ಅವ್ರು ತೋರಿಸ್ತೀನಿ ರೀ. ನಾವು ಇಷ್ಟು ಜನನೂ ಹೋಗ್ತಾ ಇದ್ದೀವಿ, ಬಟ್ ಇವತ್ತು ಗಾಡೀಲಿ ಹೋಗ್ತಾ ಇಲ್ಲ, ಬೈ ವಾಕ್ ಹೋಗ್ತಾ ಇದ್ದೀವಿ. ನೋಡೋಣ, ಒಂದು ಎಕ್ಸ್ಪೀರಿಯನ್ಸ್. ನೈಟ್ ಔಟು ಒಂದು ವಾಕಿಂಗಿಗೂ ಆಗುತ್ತೆ, ಸಿಟಿಗೆ ಹೋದಂಗೂ ಆಗುತ್ತೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಕೂಡ ಕೆ ಆರ್ ನಗರ ಸಿಟಿ ತೋರಿಸೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನಾನು ಇವತ್ತು ಬಂದೆ ಕೆ ಆರ್ ನಗರಕ್ಕೆ, ಜಶ್ಮಿ ನೆನ್ನೆನೇ ಬಂದಿದ್ದು. ಅವಳಿಗೆ ಸ್ವಲ್ಪ ಫೀವರ್ ಆಗಿದೆ ಆ್ಯಂಡ್ ಕಾಫ್ ಆಗಿದೆ. ಫೀವರ್ ಸ್ವಲ್ಪ ಕಮ್ಮಿ ಆಗಿದೆ, ಕಾಫ್ ಸ್ವಲ್ಪ ಜಾಸ್ತಿ ಆಗಿದೆ ಅಲ್ವೇ ಜಶ್ವಿಮಾ? ಸೊ ಬನ್ನಿ, ಇವತ್ತು ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ, ಎಕ್ಸ್ಪ್ಲೋರ್ ಏನೇನು ಮಾಡ್ತಾಯಿದ್ದೀವಿ, ಅವ್ರಿಗೆ ಏನೇನು ತೋರಿಸ್ತೀವಿ ಅಂತ ನೋಡೋಣ. ಮನೆಯಿಂದ ಸಿಟಿ ತನಕ ಜಶ್ವಿನ ಎತ್ಕೊಂಡು ಸುಸ್ತಾಗೋಯ್ತು. ಹಾಗಾಗಿ ಪಾಪ ನಿದ್ದೆಲಿರೋಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಮತ್ತು ಗಗನ. ನೋಡಿ, ಇವಳೇ ನನ್ನ ಕಝಿನು. ಹಾಯ್ ಮಾಡು ಗಗನ, ಹಾಯ್. ಸೊ ಬಜಾರ್ಗೆ ಹೋಗ್ತಾಯಿದ್ದೀವಿ, ಬಟ್ ಸಂಡೇ ಅಲ್ವಾ, ಎಲ್ಲ ಅಂಗಡಿಗಳು ಕ್ಲೋಸ್ ಆಗಿರುತ್ತೆ. ನೋಡೋಣ ಏನು ಓಪನ್ ಆಗಿರುತ್ತೆ ಅಂತ. ಸ್ವಲ್ಪ ಮುಂದೆ ಹೋಗಿದ್ರೆ ಮಹಾದೇಶ್ವರನ ದೇವಸ್ಥಾನಕ್ಕೂ ಹೋಗ್ಬೋದಿತ್ತು. ಸೊ ನೋಡೋಣ ಬನ್ನಿ. ಮನೇಲಿದ್ದರೆ ಬೇಜಾರಾಗುತ್ತೆ, ಎಷ್ಟು ಮಾತಾಡೋದು, ಫೋನಲ್ಲೂ ಮಾತಾಡೋದೇ ಇರುತ್ತೆ, ಮನೆಯಲ್ಲೂ ಮಾತಾಡೋದೇ ಇರುತ್ತೆ. ಹಾಗಾಗಿ ಇದೊಂದು ವಾಕ್ ಅಷ್ಟೇ. ಸೊ ಈಗ ಯತಿ ಬರ್ತಾ ಇದ್ದಾನೆ, ಅವನ ಜೊತೆ ಹಾಸ್ಪಿಟಲ್ಗೆ ಹೋಗಬೇಕು. ಜಶ್ವಿಗೆ ಇವಾಗ ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಹೋಗ್ತಾ ಇದ್ದೀವಿ. ಅರೌಂಡ್ ಟೈಮ್ ಬಂದು 8:30 ಆಗಿದೆ. ಮೆಡಿಸಿನ್ ತೊಗೊಂಡಿದ್ದೀವಿ ಒಂದಷ್ಟು. ಸೊ ಅಲ್ಲಿ ನಾನು ವಿಡಿಯೋ ಕ್ಲಿಪ್ ತೊಗೊಳ್ಳೋದೇ ಮರ್ತೋಗ್ಬಿಡ್ತು. ಅವಳು ಅಮ್ಮ ಚಳಿ ಅಂತ ಹೇಳ್ತಾ ಇದ್ಲು ಅಂತ ಹೇಳಿ. ಏನಮ್ಮ ಏನ? ಚಪಾತಿ ರೋಲು ಸರಿ ಮಾಡಿಕೊಡ್ತೀನಿ ನಾಳೆ. ಹೌದಾ, ಪಲಾವು ಸರಿ ಮಗಳು. ಸೊ ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ಆಂಟಿ ಅಮ್ಮ ಅವರೆಲ್ಲ ವಾಕ್ ಮಾಡ್ಕೊಂಡು ಬಂದು ಸಿಟಿಗೆ ಹಂಗೆ ರಿಟರ್ನ್ ಹೋಗಿದ್ದಾರೆ. ನಾನು ಮತ್ತು ಇವಾಗ ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ಸಂಜೆ ಬಂದಿದ್ವಿ, ಬಟ್ ರಶ್ ಇತ್ತು ಅಂತ ಹೋದ್ವಿ. ಸೊ ಈಗ ಹೆಂಗಿರೋ ಸಿಟಿಗೆ ಬಂದ್ವಲ್ಲ ಅಂತ ಹೇಳಿ ಎತ್ತಿನ ಕರೆಸ್ಕೊಂಡು ಹೋಗಿದ್ದು ಬಂದ್ವಿ. ಮನೆಗೆ ಹೋಗಿ ಒಂದೆಷ್ಟು 4 ಶಿರಪ್ ಕೊಟ್ಟಿದ್ದಾರೆ, ಅಷ್ಟನ್ನು ಹಾಕಬೇಕು ಅವಳಿಗೆ. ಸೊ ಬನ್ನಿ ಮನೇಲಿ ಕಂಟಿನ್ಯೂ ಮಾಡ್ತೇನೆ.
ಬಟ್ ಏನಾದರೂ ಆಗಲಿ ಮಕ್ಳಿಗೆ ಈ ಥರ ಜ್ವರ ಕೆಮ್ಮು ಎಲ್ಲ ಬಂದರೆ ತುಂಬ ಕಷ್ಟ ನಮಗೆ ಹ್ಯಾಂಡಲ್ ಮಾಡೋದು. ಬಿಕಾಸ್ ನಮ್ಮ ಜೊತೆನೇ ಇರಬೇಕು ಅಂತ ಹೇಳ್ತಾ ಇರ್ತಾರೆ, ಸಮಾಧಾನವಾಗಿರಲ್ಲ, ಊಟ ಸರಿಯಾಗಿ ಮಾಡಲ್ಲ, ಪಾಪ ಅವ್ರಿಗೆ ಏನೇನು ಆಗ್ತಿರುತ್ತೋ ಅದನ್ನು ಅವ್ರಿಗೆ ಹೇಳ್ಕೊಳಕ್ಕೆ ಕೂಡ ಬರಲ್ಲ, ಹಂಗಾಗುತ್ತೆ. ಸೊ ಬನ್ನಿ ಈಗ ಮನೆಗೆ ಹೋಗಿ ಕಂಟಿನ್ಯೂ ಮಾಡಿ. ಜಶ್ವಿಗೆ ಔಷಧಿ ಎಲ್ಲ ಹಾಕಾದ್ಮೇಲೆ ನಾವು ತುಂಬ ದಿನ ಆಗಿತ್ತು ಈ ಥರ ಸಟ್ಟಾಟ ಕಳ್ಳ ಪೊಲೀಸ್ ಆಟಾಡಿ ಅಂತ, ತುಂಬ ಖುಷಿ ಆಯ್ತಾಯಿತ್ತು ಆಟಾಡಲಿಕ್ಕೆ ಅಂತ ಹೇಳಿ. ಸೊ ಹಾಗಾಗಿ ನಾನು ನನ್ನ ತಮ್ಮ ನನ್ನ ತಂಗಿರೆಲ್ಲ ಸೇರಿಕೊಂಡು ಸಟ್ಟಾಟ ಆಡ್ತಾಯಿದ್ವಿ. ಫಸ್ಟು ಚಿಕ್ಕದ್ರಲ್ಲೆಲ್ಲ ತುಂಬ ಅಂದರೆ ತುಂಬ ಇಂಟ್ರೆಸ್ಟ್ ಇತ್ತು ಇದೆಲ್ಲ ಆಡೋಕ್ಕೆ, ಅದೊಂಥರ ಖುಷಿ ಇತ್ತು ಚೌಕಾಬಾರ ಎಲ್ಲ ಆಟ ಆಡಿಕೊಂಡು. ನಾವು ಸಣ್ಣವರಿದ್ದಾಗ ನಮ್ಮ ಮನೆಗೆ ನಮ್ಮ ಅಣ್ಣಂದಿರೆಲ್ಲ ಬರ್ತಾಯಿದ್ರು, ಆ ಥರ ಚೌಕಾಬಾರ ಎಲ್ಲ ಆಟ ಆಡಿಕೊಂಡು ದುಡ್ಡೆಲ್ಲ ಕಟ್ಕೊಂಡು ಆಟಾಡ್ತಾಯಿದ್ವಿ. ಸೊ ಆ ಥರ ಮೆಮೊರಿ ನಮಗೆ ಈಗ ಮತ್ತೆ ಸಿಗೋಕ್ಕೆ ಚಾನ್ಸೇ ಇಲ್ಲ, ಏಕೆಂದರೆ ಈ ಥರ ಆಟಗಳೆಲ್ಲ ಈಗ ಕಣ್ಮರೆ ಆಗೋಗಿದೆ ಬೇರೆ ಆಟಗಳಿಂದ. ಸೊ ನಾವು ನನ್ನ ತಮ್ಮ ಬರಲ್ಲ ಅಂತ ಹೇಳ್ತಾಯಿದ್ದ, ಅವನು ಫೋರ್ಸ್ ಮಾಡಿ ಕರ್ಕೊಂಡು ನಾವು 4 ಜನನು 2 ಆಟ ಆಡಿದ್ದೀವಿ. ನಿದ್ದೆ ಬರ್ತೈತೆ ಊಟ ಮಾಡಬೇಕು ಅಂತ ಇದ್ದೋದ. ಸೊ ಇದು ಒಂದು ಮತ್ತೆ ನೆಕ್ಸ್ಟ್ ಡೇ ವ್ಲಾಗು. ಜಶ್ವಿಗೆ ಸ್ಕೂಲಿಗೆ ಜಾಯಿನ್ ಮಾಡಬೇಕಿತ್ತು, ಹಾಗಾಗಿ ನಾವು ಇಲ್ಲಿ ಒಂದು ಹೊಸ ಸ್ಕೂಲ್ ಓಪನ್ ಆಗಿತ್ತು ಅಂತೇಳಿ ವಿಚಾರಿಸ್ಕೊಂಬರೋಣ ಅಂತೇಳಿ ನಾನು ಗಗನ ಮತ್ತು ಜಶ್ವಿ 3 ಜನ ಬಂದಿದ್ವಿ. ಇವತ್ತು ನಾವು ಸಂಜೆ ಹೊರಡ್ತೀವಿ, ಅವ್ರು ನಾಳೆ ಹೊರಡ್ತಾರೆ. ಸೊ ಸ್ಕೂಲಲ್ಲೆಲ್ಲ ವಿಷಯ ಎಲ್ಲ ಮೀನ್ಸ್ ಏನೇನು ರೂಲ್ಸು ರೆಗ್ಯುಲೇಷನ್ನು ಫೀಸ್ ಎಷ್ಟು ಅಂತೆಲ್ಲ ತಿಳ್ಕೊಂಡು ಕೇಳಿಕೊಂಡು ಜಶ್ವಿ ನಾನು ಇಬ್ಬರು ಬರ್ತಾ ಇದ್ದೀವಿ. ನೋಡಿ ಸ್ಕೂಲ್ ಮಾತ್ರ ಚೆನ್ನಾಗಿದೆ. ಈ ಸ್ಕೂಲ್ ಪಕ್ಕದಲ್ಲೇ ಒಂದು ಚಿಕ್ಕ ರೋಡ್ ಇದೆ, ಆ ರೋಡ್ಗೆ ನಂದು ಪ್ರೈಮರಿ ಸ್ಕೂಲ್ಗೆ ಹೋಗೋ ರೋಡ್ ಅದು. ಅದಂತೂ ನೋಡಿ ತುಂಬ ಖುಷಿ ಆಯಿತು. ಬಟ್ ಈಗ ನಮ್ಮ ಸ್ಕೂಲ್ನ ಡೆಮಾಲಿಷ್ ಮಾಡಿಬಿಟ್ಟಿದ್ದಾರೆ. ನೋಡಿದಾಗೆಲ್ಲ ಒಂಥರ ಬೇಜಾರು, ಎಲ್ಲರದು ಚೈಲ್ಡ್ಹುಡ್ ಸ್ಕೂಲ್ ಇದೆ, ನಮ್ಮದೇ ಮಾತ್ರ ಇಲ್ಲ ಅಂತ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಒಂದು ಮೆಮೊರಿ ಅನ್ನೋದು ನಮ್ಮ ಜೊತೆ ಇದೆಯಲ್ಲ ಅದೇ ಸಾಕು ಅಂತ ಅಂದ್ಕೊತೀವಿ. ಸೊ ಅಲ್ಲೆಲ್ಲ ಸ್ಕೂಲ್ ಅಡ್ಮಿಷನ್ ಮಾಡಾದಮೇಲೆ ಮನೆಗೆ ಹೋದ್ವಿ. ಅಷ್ಟರಲ್ಲಿ ಸುದಿ ಕೂಡ ಬಂದಿದ್ದರು. ಇನ್ನು ನಾವು ಕೂಡ ಮನೆಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಹೊರಟ್ವಿ. ನಾವು ಬಂದು ಇವತ್ತೇ ಹೊರಟ್ವಿ. ಆಂಟಿಯವರು ಮಾಣೆಗೆ ಹೋದ್ರು, ಅದು ಹೇಳ್ತಾಯಿದ್ರು ನಾಳೆ ಹೋಗಿದ್ರೆ ಆಗ್ತಿರ್ಲಿಲ್ವ ಅಂತ. ಸೊ ನಮಗೂ ಕೆಲಸ ಇತ್ತಲ್ಲ ಅಂತ ಹೇಳಿ ನಾವು ಹಾಗೆ ಬಂದ್ವಿ. ಆನ್ ದಿ ವೇ ರಿಲಯನ್ಸ್ ಸ್ವಲ್ಪ ರೇಷನ್ ತೊಗೋಬೇಕಿತ್ತು, ಅದು ತೊಗೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಇಷ್ಟ ಆಗಿತ್ತು ನನ್ನ ಇವತ್ತಿನ ವ್ಲಾಗ್. ಐ ಹೋಪ್ ಎಲ್ಲರಿಗೂ ಈ 3 ದಿನದ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.